ಇಲ್ಲಿ ಸಖತ್ ಸೂಪರ್ ಆಗಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ರಿಯಲ್ ಸ್ಟೋರಿ, ನಮ್ಮ ಗೊತ್ತಿರೋರೆ ರಿಯಲ್ ಸ್ಟೋರಿ. ಗಾಯತ್ರಿ ಕುಮಾರಿ ಅವರು ಅಂತ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಡೈರೆಕ್ಟ್ರ್ ಮಾತ್ರ ತುಂಬ ನೀಟಾಗಿ ಸಿನಿಮಾ ತೆಗೆದಿದ್ದಾರೆ. ಅವತ್ತಿನ ರೌಡಿಸಮ್ ಏನಿತ್ತು ಅದು ರಿಯಲಾಗಿ ತೋರಿಸಿದ್ದಾರೆ. ಆಮೇಲೆ ತಂದೆ ತಾಯಿನ ಆಕರ್ಷಣೆ ಭಾಳ ಚೆನ್ನಾಗಿದೆ. ವಿತ್ತು ಫಿಲಮು ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಆದ್ರೂ ಒಬ್ಬರು ಕೆಟ್ಟೋರು ಒಳ್ಳೆಯದಾಗಿ ತಂದೆ ತಾಯಿ ಮಾರ್ಗದರ್ಶನದಲ್ಲಿ ಬದುಕ್ತಾರೆ ಅಂದರೆ ಅದಕ್ಕೆ ತಂದೆ ತಾಯಿ ಕಾರಣ ಆಗಿರ್ತಾರೆ. ದಯವಿಟ್ಟು ಇಂಥ ಫಿಲಮ್ಗಳ ಜಾಸ್ತಿ ಇದು ಮಾಡಿ, ದಯವಿಟ್ಟು ಜನಕ್ಕೆ ಭಾಳ ಪ್ರದರ್ಶನ ಕೊಡಿ. ಇದು ಫಿಲಮು ಇಂಡಸ್ಟ್ರಿಲಿ ಭಾಳ ಹೆಸರು ಮಾಡುತ್ತೆ. ಹೀರೋ ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದಾರೆ, ಅದು ಒಂದು ನಮಗೆ ಎಂಕರೇಜು. ಓಕೆ ಸರ್, ದಯವಿಟ್ಟು ನಾನು ಹೇಳೋದಿಷ್ಟು, ಯಾವುದೇ ಒಂದು ಕೆಟ್ಟ ಇದಕ್ಕೆ ಆಮೇಲೆ ರೌಡಿಸಮ್ ಇದು ಅವೆಲ್ಲ ಇದಾಗಬೇಕು. ತಂದೆ ತಾಯಿ ಮಾರ್ಗದರ್ಶನ ಮುಖ್ಯ. ತಂದೆ ತಾಯಿಗೆ ನಾವು ಇದಾಗಿರಬೇಕು. ಓಕೆ ಸರ್. ಮೂವಿ ಒಂದು ರೌಡಿಸಮ್ ಅನ್ನೋದು ಪ್ರತಿಯೊಂದು ಕೂಡ ತುಂಬ ಎಕ್ಸಲೆಂಟು, ಸೂಪರಾಗಿದೆ. ಓಮ್ ಫಿಲಮ್ ನೋಡ್ದಂಗೆ ಆಗೋಯ್ತು. ತುಂಬ ಖುಷಿ ಇದೆ, ತುಂಬ ಚೆನ್ನಾಗಿದೆ ಸರ್. ಗುಡ್, ಒಳ್ಳೆ ಮೂವಿನ ಕೊಟ್ಟಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಜೇಸಿ 100 days ಜೇಸಿ ಒಳ್ಳೆ ಮೂವಿ ಅಣ್ಣ. ಪಕ್ಕ ತಂದೆಗೆ ಮಗಗೆ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಮೂವಿ ಇದೆ. 100 days ಪಕ್ಕ ಓಡುತ್ತೆ, ಪಕ್ಕ ಏನೂ ಇಲ್ಲ ಅಣ್ಣ. ಡಾಲೆ ಪಿಕ್ಚರ್ಸಿಂದ ಹೊಸ ಹೀರೋ, ಹೊಸ ಡೈರೆಕ್ಟ್ರು, ಹೊಸ ವಿಲನ್ ಬಂದಿದ್ದಾರೆ. ಹಿಂಗೆ ಕೈ ಹಿಡಿತಾ ಇರಿ, ತುಂಬ ಪ್ರತಿಭೆಗಳು ಆಚೆ ಬರ್ತಾ ಇರ್ತಾರೆ. ಒಳ್ಳೆ ಮೂವಿ, ಕೈ ಬಿಡಬೇಡಿ. ನೀವು ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಫಿಲಮ್ಗೆ ಈ ಥರ ಸಪೋರ್ಟ್ ಮಾಡಿ ಮೀಡಿಯಾದಲ್ಲಿ ಬಿಟ್ಟರೆ ನಮಗೆ ಒಳ್ಳೆ ಸಿಗುತ್ತೆ ಅವಕಾಶಗಳು. ಮತ್ತು ಇದೇ ಮೂವಿಯಲ್ಲಿ ನಾವು ಒಂದು ಒಳ್ಳೆ ರೋಲ್ ಪಾತ್ರ ಇದೆ ನಮ್ಮದು. ಸಿಕ್ಕಾಪಟ್ಟೆ ಖುಷಿ ಆಯಿತು ಸಿಲ್ವರ್ ಸ್ಕ್ರೀನಲ್ಲಿ ನೋಡಿ. ಇದೇ ಮೂವಿ ಒಳ್ಳೆ ರೋಲ್ ಇದೆ. ಹೊಸ ಹೀರೋ, ಹಳೆ ಹೀರೋ ಥರ ಇಲ್ಲ, ಹೊಸ ಹೀರೋ, ಹೊಸ ಸೂಪರ್ ಆಗಿದೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಮೂವಿ. ಸೂಪರ್ ಚೆನ್ನಾಗಿದೆ ಫಿಲಮ್. ಹೊಸಕೋಟೆ ಹುಡುಗ ಚೆನ್ನಾಗಿ ಮಾಡ್ಯಾರ. ಕತೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮಾಸ್ತಿ ಸರ್ ಅಂತೂ ತುಂಬ ಅದ್ಭುತವಾಗಿ ಡೈಲಾಗ್ ಬರೆದಿದ್ದಾರೆ. ಪ್ರತಿಯೊಂದು ಸತಿನೂ ತುಂಬ ಒಳ್ಳೆ ಕಿಕ್ ಕೊಡುತ್ತೆ ಮೂವಿ ನೋಡಬೇಕಾದ್ರೆ. ನಿಮಗೆ ಮಾತ್ರ ಹೆವಿ ಚೆನ್ನಾಗಿದೆ. ಲಾಸ್ಟಲ್ಲಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಮಾಡಿದ್ದಾರೆ ಈ ಸಿನಿಮಾನ. ತುಂಬ ಚೆನ್ನಾಗಿ ಎಲಿವೇಶನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಖ್ಯಾತ್ ಅವ್ರದ್ದಂತೂ ಒಳ್ಳೆ ಹೇಳ್ತೀನಲ್ಲ, ಅದು ಇದು ಸ್ಕ್ರೀನಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಒನ್ ಮ್ಯಾನ್ ಶೋ ಮಾಡಿ ಪ್ರತಿ ಅಪ್ಪ ಮಕ್ಕಳು ಜೊತೆಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಮಾಡಿದ್ದಾರೆ ಪ್ರಖ್ಯಾತ್ ಅವರು. ಒಬ್ಬ ಚಾಕ್ಲೇಟ್ ಹೀರೋ ಇಂದ ಮಾಸ್ ಹೀರೋ ಆಗಿ ಚೇಂಜ್ ಆಗಿದ್ದಾರೆ. ಎಲ್ಲರೂ ಸಿನಿಮಾ ಬಂದು ನೋಡಿ ಜೈ ಜೈಸಿ. ನೆಕ್ಸ್ಟ್ ಲೆವೆಲ್ ಇದೆ ನಮ್ಮ ಮೂವಿ ಮಾತ್ರ. ಲಾಸ್ಟಲ್ಲಿ ಯಾರು ಏನೇ ಆದರೂ ಅಪ್ಪ ಅಮ್ಮನೇ ಅಂತ ಗೊತ್ತಾ. ಈ ಮೂವಿದಲ್ಲಿ ಒಳ್ಳೆ ಇನ್ಸ್ಪಿರೇಷನ್ನು, ಒಳ್ಳೆ ಮೆಸೇಜ್ ಕೊಟ್ಟವ್ರೆ ಯೂತ್ಸ್ಗೆ, ಮುಂದೆ ಹೆಂಗೆ ಅಪ್ಪ ಅಮ್ಮ ಮಾತ್ರ ಬ್ಲಾಕ್ ಬಸ್ಟರ್ ಬೇರೆ ಲೆವೆಲು. ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಭಾವನಾ ಫಸ್ಟ್ ಮೂವಿ ಮಾಡಿದ್ದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಆಲ್ ದಿ ಬೆಸ್ಟ್ ಟು ಹೀರೋ ಹೀರೋಯಿನ್. ಫಸ್ಟ್ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಮೂವಿ. ಥ್ಯಾಂಕ್ ಯು. ಆರ್ಟಿಸ್ಟು ಕೂಡ ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ. ಕಷ್ಟಪಟ್ಟು ಮಾಡಿದ್ದಾರೆ, ನಾವು ಕೂಡ ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಮಾಸ್ ಹೀರೋ ಆಗಿ ಆಗೋದಕ್ಕೆ ಏನೂ ಇದಿಲ್ಲ. ಸೊ ಪ್ರಖ್ಯಾತ್, ದಯವಿಟ್ಟು ಎಲ್ಲರೂ ಅವ್ರನ್ನ ಬೆಳೆಸಿ. ಥ್ಯಾಂಕ್ ಯು.